Hi everyone, welcome to our maths class. Previous class we studied on what is equiangular triangles and what is Thayer's theorem and how to prove Thayer's theorem, and also know how to solve a problem with Thayer's theorem. So today we start with a converse of Thayer's theorem. ಈ ಕಾನ್ವರ್ಸ್ ಆಫ್ ಥೇಯರ್ಸ್ ಥಿಯರಂ ಅಂದ್ರೇನು? ಅದಕ್ಕಿಂತ ಮುಂಚೆ ಥೇಯರ್ಸ್ ಥಿಯರಂ ಅಂದ್ರೆ ನಾವು ನೆನ್ನೆ ಕಲ್ತ್ಕೊಂಡು. ಥೇಯರ್ಸ್ ಥಿಯರಂ ಅಂದ್ರೇನು? ಇಫ್ ಎ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ವಿಚ್ ಈಸ್ ಇಂಟರ್ಸೆಕ್ಟ್ ದ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಅಂಡ್ ಮೇಕ್ ದ ಅದರ್ ಟೂ ಸೈಡ್ಸ್ ಆರ್ ದ ಸೇಮ್ ರೇಷಿಯೋಸ್. ಅಂದ್ರೆ ಒಂದು ಟ್ರಯಾಂಗಲ್ ಅಲ್ಲಿ ಒಂದು ಸೈಡ್ಗೆ ಅಂದ್ರೆ ಎಬಿಸಿ ಅನ್ನೋ ಟ್ರಯಾಂಗಲ್ ಅಲ್ಲಿ ಒಂದು ಸೈಡ್ ಬಿಸಿ ಅಂತ ತಗೊಂಡಾಗ ಅದಕ್ಕೆ ಒಂದು ಪ್ಯಾರಲ್ ಆಗಿ ಒಂದು ಲೈನ್ ಹಾಕಿದ್ವಿ. ಆ ಒಂದು ಲೈನ್ ಹೇಳಿದಾಗ ಎರಡು ಪಾಯಿಂಟ್ ಡಿಸ್ಟಿಂಕ್ಟ್ ಪಾಯಿಂಟ್ ಹೇಳುತ್ತವೆ. ಆ ಎರಡು ಪಾಯಿಂಟ್ಸ್ ಎ ಬಿ ನ ಡಿವೈಡ್ ಮಾಡ್ತವೆ ಮತ್ತು ಎ ಸಿ ನ ಡಿವೈಡ್ ಮಾಡ್ತವೆ. ಅವುಗಳ ರೇಷಿಯೋ ಹೆಂಗಿರುತ್ತೆ ಅಂತಂದ್ರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ಎ ಇ divided by EC. ಇದು ಥೇಯರ್ಸ್ ಥಿಯರಂ. ನಾವು ನಿನ್ನೆ ಕಲಿತಿದ್ದು ಈ ಥೇಯರ್ಸ್ ಥಿಯರಂ. ಆದ್ರೆ ಈ ಕಾನ್ವರ್ಸ್ ಆಫ್ ಥೇಯರ್ಸ್ ಥಿಯರಂ ಅಂತಂದ್ರೆ ಈಗ ಥೇಯರ್ಸ್ ಥಿಯರಂ ಗೊತ್ತು. ಈ ಕಾನ್ವರ್ಸ್ ಅಂದ್ರೆ ಏನು? ಕಾನ್ವರ್ಸ್ ಅಂತಂದ್ರೆ ಥೇಯರ್ಸ್ ಥಿಯರಂ ನ ನಾವು ಹೆಂಗ್ ಕಂಡಿಟ್ಟು ಅದನ್ನ ಉಲ್ಟಾ ಅಂತಂದ್ರೆ ರೆಸಿಪ್ರೋಕಲ್ ಅಲ್ಲಿ ನಾವು ಕಂಡುಹಿಡಿಯೋದು. ಅಂದ್ರೆ ಅವರು ಒಂದು ಟ್ರಯಾಂಗಲ್ ಕೊಟ್ಟಿದ್ರು, ಟ್ರಯಾಂಗಲ್ ಗೆ ಒಂದು ಲೈನ್ ಡ್ರಾ ಮಾಡಿದ್ರು, ಅದರಿಂದ ನಾವು ಈ ಪ್ರಪೋರ್ಷನ್ ನಾವು ಕಂಡುಕೊಂಡ್ರು. ಆದ್ರೆ ಈ ಕಾನ್ವರ್ಸ್ ಅಲ್ಲಿ ಈ ಒಂದು ಪ್ರಪೋರ್ಷನ್ ಕೊಡ್ತಾರೆ. ನಾವು ಈ ಲೈನ್ ಇದಕ್ಕೆ ಪ್ಯಾರಲಲ್ ಇದೆಯೋ ಅಥವಾ ಇಲ್ವೋ ಅಂತ ನೋಡೋದೇ ಈ ಕಾನ್ವರ್ಸ್ ಆಫ್ ಥೇಯರ್ಸ್ ಥಿಯರಂ. ಅಂದ್ರೆ ಈಗ ಕಾನ್ವರ್ಸ್ ಆಫ್ ಥೇಯರ್ಸ್ ಥಿಯರಂ ನ ಪ್ರೂವ್ ಹೆಂಗ್ ಮಾಡೋದು ಅಂತ ನೋಡೋಣ. ಈ ಕಾನ್ವರ್ಸ್ ಆಫ್ ಥೇಯರ್ಸ್ ಥಿಯರಂ ನ ಸ್ಟೇಟ್ಮೆಂಟ್ ಅನ್ನು ನೋಡಕ್ ಹೋದ್ರೆ ಈ ಕಾನ್ವರ್ಸ್ ಆಫ್ ಥೇಯರ್ಸ್ ಥಿಯರಂ ಸ್ಟೇಟ್ ದಟ್ ಇಫ್ ಎ ಲೈನ್ ಡಿವೈಡ್ಸ್ ಎನಿ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ in the same ratio, then the line is parallel to the third side. If a line divides any two sides of a triangle in a same ratio, then the line is parallel to the third side. ಅಂದ್ರೆ if a line divides any two sides of a triangle, ಅಂದ್ರೆ ಒಂದು ಟ್ರಯಾಂಗಲ್ ಕೊಡ್ತಾರೆ. ಟ್ರಯಾಂಗಲ್ ನ ಎ ಬಿ ಸಿ ಅಂತ ಅನ್ಕೊಂಬೋದ? ಟ್ರಯಾಂಗಲ್ ಎ ಬಿ ಸಿ. ಈ ಟ್ರಯಾಂಗಲ್ ಎ ಬಿ ಸಿ ನ ಎ ಲೈನ್ ಇಸ್ ಡಿವೈಡ್ ಎನಿ ಟೂ ಸೈಡ್ಸ್ ಅಂದ್ರೆ ಈ ಟ್ರಯಾಂಗಲ್ ಎನಿ ಟೂ ಸೈಡ್ಸ್ ಅಂದ್ರೆ ಎ ಬಿ ತಗೋಣ, ಎ ಸಿ ತಗೋಣ. ಇದೇನೋ ಒಂದು ಲೈನ್ ಡಿವೈಡ್ ಮಾಡುತ್ತೆ, ಒಂದು ಡಿವೈಡ್ ಮಾಡುತ್ತೆ. ಹೇಗೆ? ಇನ್ ಎ ಸೇಮ್ ರೇಷಿಯೋ ಅಂತಂದ್ರೆ ಈ ಪಾಯಿಂಟ್ ಗೆ ಕ್ರಾಸ್ ಆಗಿ ಇಂಟರ್ಸೆಕ್ಷನ್ ಗೆ ಡಿ ತಗೋಣ, ಇಲ್ಲಿ ಇಟ್ಕೊಳ್ಳೋಣ. ಅಂದ್ರೆ ಸೇಮ್ ರೇಷಿಯೋ. ರೇಷಿಯೋ ಅಂತಂದ್ರೆ ಏನು? ಇವೆರಡು ಸೈಡ್ಸ್ ನ ಡಿವೈಡ್ ಆಗಿರೋ ಸೈಡ್ಸ್ ನ ರೇಷಿಯೋ ಕಾಣೋದು. ಅಂದ್ರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ಹೌದಾ? ಇದನ್ನ ನೋಡಿದ್ರೆ ನಮಗೆ ಯಾವ ತರ ಕಾಣಿಸುತ್ತೆ? ಸೇಮ್ ಟು ಸೇಮ್ ಥೇಯರ್ಸ್ ಥಿಯರಂ. ಅಂದ್ರೆ ಈ ರೇಷಿಯೋನು ನಾವು ಥೇಯರ್ಸ್ ಥಿಯರಂ ದ ತಗೊಂಡು ನಾವು ಪ್ರೂವ್ ಮಾಡಿದ್ವಿ. ಫೋರ್ತ್ ಕ್ಲಾಸ್ ಅಲ್ಲಿ ಇದನ್ನ ಪ್ರೂವ್ ಮಾಡಿದ್ವಿ. ಹಾಗಾದ್ರೆ ಇಲ್ಲೇ ಮಾಡಬೇಕು, ದೆನ್ ದ ಲೈನ್ಸ್ ಇಸ್ ಪ್ಯಾರಲಲ್ ಟು ದಿ ಥರ್ಡ್ ಸೈಡ್. ಅಂದ್ರೆ ಥರ್ಡ್ ಸೈಡ್ ಇರೋದು ಬಿ ಸಿ ಗೆ. ಈ ಬಿ ಸಿ ಗೆ ಈ ಲೈನ್ ಪ್ಯಾರಲಲ್ ಆಗಿದೆ. ಅಂದ್ರೆ ನಾವು ಕಂಡುಹಿಡಿಯಕ್ಕೆ ಹೋಗಬೇಕಾಗಿರೋದು ಬಿಇ ಪ್ಯಾರಲಲ್ ಟು ಬಿ ಸಿ. ಇದನ್ನ ನಾವು ಕಂಡುಹಿಡಿಯಬೇಕು. ಹೇಗೆ? ಅದನ್ನ ನಾವು ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಮಾಡೋಣ. ನಾವು ಯಾವುದೇ ಒಂದು ಥಿಯರಂ ಆಗಲಿ ಅಥವಾ ಪ್ರಾಬ್ಲಮ್ ಆಗಲಿ ಒಂದು ಪ್ರೂವ್ ಮಾಡಕ್ ಹೋಗ್ಬೇಕು ಅಥವಾ ಸಾಲ್ವ್ ಮಾಡಕ್ ಹೋಗ್ಬೇಕಾದ್ರೆ ನಾನು ಅವತ್ತ ಹೇಳ್ದಂಗೆ 4 ಸ್ಟೆಪ್ ನ ನಾವು ಮಾಡ್ಕೊಬೇಕು. ಫಸ್ಟ್ ಅಂತಂದ್ರೆ ಗಿವನ್. ಅವ್ರು ಏನ್ ಕೊಟ್ಟಿರ್ತಾರೆ, ಆ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿರ್ತಾರೆ, ಆ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದನ್ನ ನಾವು ಫಸ್ಟ್ ಬರ್ಕೊಬೇಕು. ಹಾಗಾದ್ರೆ ಈ ಕಾನ್ವರ್ಸ್ ಆಫ್ ಥೇಯರ್ಸ್ ಥಿಯರಂ ಏನ್ ಕೊಟ್ಟಿದ್ರು? ಒಂದು ಟ್ರಯಾಂಗಲ್ ಕೊಟ್ಟಿದ್ರು, ಟ್ರಯಾಂಗಲ್ ಎ ಬಿ ಸಿ. ಏನು ಆ ಟ್ರಯಾಂಗಲ್ ಎ ಬಿ ಸಿ? ಒಂದು ಲೈನ್ ಬರ್ತದೆ. ಆ ಒಂದು ಲೈನ್ ಎರಡು ಟೂ ಸೈಡ್ಸ್ ಆಫ್ ಇಟ್ ಟ್ರಯಾಂಗಲ್ ನ ಡಿವೈಡ್ ಮಾಡುತ್ತೆ. ದೆನ್ ದೇ ಗಿವ್ ದ ಸೇಮ್ ರೇಷಿಯೋ ಆಫ್ ದ ಸೈಡ್ಸ್. ಅಂತಂದ್ರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ is equal to
ಎಇ ಡಿವೈಡೆಡ್ ಬೈ ಇಸಿ. ಹೌದಾ? ಇದು ಗಿವನ್ ಆಯ್ತು. ಇದು ಆಲ್ಸೋ ಫ್ರಮ್ ಥಿಯರಮ್ ಅಂತಲೂ ಬರ್ಕೊಬಹುದು. ಹೌದಾ? ದೆನ್ ನಾವೇನ್ ಪ್ರೂವ್ ಮಾಡಬೇಕು? ಸೆಕೆಂಡ್ ಸ್ಟೆಪ್ ಇಸ್ ನಾವೇನ್ ಪ್ರೂವ್ ಮಾಡಬೇಕು ಅಂದ್ರೆ ಈ ಸ್ಟೇಟ್ಮೆಂಟ್ ಅಲ್ಲಿ ನಾವು ಪ್ರೂವ್ ಮಾಡಬೇಕಾದ್ರೆ ಈ ಲೈನ್ ಅಂದ್ರೆ ಡಿಇ ಅನ್ನೋ ಲೈನ್ ಈ ಥರ್ಡ್ ಸೈಡ್ ಆಗುತ್ತೆ ಬಿಸಿ ಗೆ ಪ್ಯಾರಲಲ್ ಇದೆಯಾ ಅಥವಾ ಇಲ್ವಾ ಅನ್ನೋದು ಪ್ರೂವ್ ಮಾಡಬೇಕು. ಅಂದ್ರೆ ಟು ಪ್ರೂವ್ ಬಿಸಿ ಪ್ಯಾರಲಲ್ ಟು ಡಿಇ ಅದನ್ನ ನಾವು ಪ್ರೂವ್ ಮಾಡಬೇಕು. ಹೌದಾ? ದೆನ್ ಈ ನಮಗೆ ಗೊತ್ತಿರೋ ಹಾಗೆ ನಾವು ತಗೊಂಡಿರೋದು ಓನ್ಲಿ ದ ಲೈನ್ ಈಸ್ ಕಟ್ಸ್ ಅಂತಂದ್ರೆ ಇಂಟರ್ಸೆಕ್ಟ್ ದ ಟೂ ಸೈಡ್ಸ್ ಆಫ್ ದಿ ಟ್ರಯಾಂಗಲ್. ನಮಗೆ ಗೊತ್ತಿರೋದೇನು ಓನ್ಲಿ ರೇಷಿಯೋನ ಸೇಮ್ ಕೊಡುತ್ತೆ. ಅಂದ್ರೆ ಎಡಿ ಡಿವೈಡೆಡ್ ಬೈ ಬಿಡಿ ಇಸ್ ಈಕ್ವಲ್ ಟು ಎಡಿ ಡಿವೈಡೆಡ್ ಬೈ ಇಸ್ ನ ರೇಷಿಯೋಸ್ ಸೇಮ್ ಇರುತ್ತೆ ಅಂತ. ನಮಗೆ ಈ ಡಿಇ ಅನ್ನೋದು ಬಿಸಿ ಗೆ ಪ್ಯಾರಲಲ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಹಂಗಂದ್ರೆ ನಾವು ಥಿಯರಮ್ ಮಾಡಬೇಕು ಅಂತಂದ್ರೆ ಯಾವ್ದು ಏನಾಗಿರ್ಬೇಕು? ಈ ಡಿಇ ಅನ್ನೋದು ಬಿಸಿ ಗೆ ಪ್ಯಾರಲಲ್ ಆಗಿರ್ಬೇಕು. ಅದು ನಮಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಹೊಸದಾಗಿ ಒಂದು ಲೈನ್ ನ ಬರ್ಕೊಳ್ಳೋಣ. ಅಂದ್ರೆ ಅದನ್ನ ಕನ್ಸ್ಟ್ರಕ್ಷನ್ ಪಾರ್ಟ್ ಅಂತ ಹೇಳ್ತೀವಿ. ಈ ಡ್ಯಾಶ್ ಅಂತ ಅನ್ಕೊಳ್ಳೋಣ. ಹೌದಾ? ಹಂಗಾದ್ರೆ ಕನ್ಸ್ಟ್ರಕ್ಷನ್ ಏನ್ ಬಂತು ಅಂದ್ರೆ we don't know the DE is parallel to BC. ಹೌದಾ? we don't know BC parallel to DE, but we prove the Thayer's theorem is AD divided by DB and AE divided by EC. So we draw a imaginary line on AC as DE dash. So D ಮತ್ತೆ E dash ನ ನಾವು AC ಲೈನ್ ಮೇಲೆ ಡ್ರಾ DE dash on AC. So ಈ ಟ್ರಯಾಂಗಲ್ ABC ಅನ್ನೋ ಟ್ರಯಾಂಗಲ್ ಅಲ್ಲಿ DE ಅಂತ ಒಂದು ಲೈನ್ ಕ್ರಾಸ್ ಆಗುತ್ತೆ. ಆ ಕ್ರಾಸ್ ಆಗೋದ್ರಿಂದ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಜನರೇಟ್ ಆಗ್ತವೆ. ಆ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಈ ಎರಡು ಸೈಡ್ಸ್ ಆಫ್ ದಿ ಟ್ರಯಾಂಗಲ್ ನ ಸೇಮ್ ರೇಷಿಯೋದಲ್ಲಿ ಬರ್ತದೆ. ಆದ್ರೆ ನಮಗೆ ಗೊತ್ತಿಲ್ಲ ಏನಂತ ಡಿಇ ಈಸ್ ಪ್ಯಾರಲಲ್ ಟು ಬಿಸಿ. ಸೊ ವಿ ಡ್ರಾ ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ವಿ ಡ್ರಾ ಡಿಇ ಡ್ಯಾಶ್ ಅನ್ನೋದನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇದರಿಂದ ಸೊ ವಿ ಅಸ್ಯೂಮ್ ಡಿಇ ಡ್ಯಾಶ್ ಈಸ್ ಪ್ಯಾರಲಲ್ ಟು ಬಿಸಿ ಅಂತಂದ್ರೆ ವಿ assume that DE dash parallel to BC. ನೀವು ಯಾಕೆ ಅಂತ ಕೇಳಬಹುದು DE dash parallel to BC ಅಂತ ಯಾಕೆ ಅಂತ ಕೇಳಬಹುದು? Because we don't know DE parallel to BC. So ನಮಗೆ Thayer's theorem ನ ಫಸ್ಟ್ ತಗೊಳ್ಳೋದಕ್ಕೆ ನಾವು DE dash ನ ಪ್ಯಾರಲಲ್ ಆಗಿ BC ಗೆ ಇದೆ ಅಂತ ನಾವು ತಗೊಂತೀವಿ. ಹಾಗಾದ್ರೆ ಈ ABC ಅದು ಮತ್ತೆ DE dash ಅನ್ನ ಒಳಗೊಂಡಿರೋ ಇದಕ್ಕೆ ಟ್ರಯಾಂಗಲ್ ಗೆ ನಾವು Thayer's theorem ನ ಅಪ್ಲೈ ಮಾಡಿದಾಗ ನಮಗೆ ಸಿಗೋದು AD divided by DB is equal to AE dash divided by E dash C. ಸೊ ಯಾವ್ದನ್ನ ನಾವು ತರ ಬರ್ಕೊಂಡು Thayer's theorem ಅಂತ ತಗೊಂಡು ಅದಕ್ಕೆ ನಾವಿಲ್ಲಿ ಬೈ Thayer's theorem ಅಂತ ಬರಬೇಕು. theorem. But in the given part they give AD divided by BD is equal to AE divided by EC ಅಂತಂದ್ರೆ ಇಲ್ಲಿ ಕೂಡ AD divided by DB ಇದೆ. ಆಮೇಲೆ ಇಲ್ಲಿ ಕೂಡ AD divided by BD ಇದೆ. ಅಂದ್ರೆ AD divided by BD AE divided by EC ಗೆ ಸಮ ಆಗಿದೆ. ಅಂದ್ರೆ they are equal. And also AD divided by BD is equal to AE dash divided by E dash C. So AE divided by EC is equal to AE dash divided by E dash C. ಹೌದಾ? Hence
AE divided by EC is equal to A dash divided by E dash C. Finally, we get AE divided by EC is equal to A dash divided by A dash C. ಅಂದ್ರೆ ನಮಗೆ ಪ್ರೂವ್ ಮಾಡಬೇಕಾದೇನು DE parallel to BC. So we not yet proved. So ನಾವು ಅದಕ್ಕೆ ಇದಕ್ಕೂ ಪ್ಲಸ್ ಒನ್ ಆಡ್ ಮಾಡೋಣ ಮತ್ತೆ ಈ ಕಡೆ ಇರೋದಕ್ಕೂ ಪ್ಲಸ್ ಒನ್ ಆಡ್ ಮಾಡೋಣ. ಏನಾದ್ರೂ ಡಿಫರೆನ್ಸ್ ಆಯ್ತಾ ಅಂತಂದ್ರೆ ಈ ಪ್ಲಸ್ ಒನ್ ಆಡ್ ಮಾಡಿದ್ರು ತೆಗಿಬಹುದು ಮತ್ತು ಇನ್ನೂ ತೆಗಿಬಹುದು, ಅಂದ್ರೆ ದೇ ಆರ್ ಈಕ್ವಲ್. ಮತ್ತೆ ಇದಕ್ಕೂ ಪ್ಲಸ್ ಒನ್ ಆಡ್ ಮಾಡಿದ್ರು ಏನಾಗಲ್ಲ, ಯಾವಾಗ ಅಂದ್ರೆ ಇದಕ್ಕೂ ಪ್ಲಸ್ ಒನ್ ಆಡ್ ಮಾಡಿದಾಗ. ಸೊ ದಿಸ್ ದೇ ಆರ್ ಈಕ್ವಲ್. ಹೆನ್ಸ್ ಇಲ್ಲಿ 1 ಪ್ಲಸ್ AE ಡ್ಯಾಶ್ ಡಿವೈಡೆಡ್ ಬೈ EC ಅಂತ ಇದೆ is equal to AE ಡ್ಯಾಶ್ ಡಿವೈಡೆಡ್ ಬೈ E ಡ್ಯಾಶ್ C ಪ್ಲಸ್ 1 ಇದೆ ಅಂತಂದ್ರೆ ಇಲ್ಲಿ ನಾವು LCM ತಗೊಬೋದಾ? ಸೊ ಇಲ್ಲಿ LCM ಏನು, ಒಂದು ಮತ್ತೆ EC LCM ಏನು EC, ಹೌದಾ? 1 into EC is equal to EC plus AE into 1 is equal to AE. ಓಕೆನಾ? ದಿಸ್ ಪಾರ್ಟ್ ಇಸ್ ಕ್ಲಿಯರ್. ಅಂದ್ರೆ ಇಲ್ಲಿ 1 ಮತ್ತು ಈಸಿಗೂ ಎಲ್ಸಿಎಂ ತಗೋಬೇಕು. 1 ಮತ್ತು ಈಸಿಗೂ ಎಲ್ಸಿಎಂ ತಗೊಂಡಾಗ ಈಸಿ ಬರ್ತದೆ. ಸೊ 1 into EC ಅಂತಂದ್ರೆ EC ಪ್ಲಸ್ AE into 1 is equal to AE. ಓಕೆನಾ? is equal to ಸಿಮಿಲರ್ಲಿ ಇಲ್ಲೂ ಕೂಡ ಇಲ್ಲಿ 1 ಇದೆ, ಅದಕ್ಕೆ ಎಲ್ಸಿಎಂ ತಗೊಳ್ಬೇಕು. 1 ಮತ್ತು E ಡ್ಯಾಶ್ C ಗೆ ಎಲ್ಸಿಎಂ ತಗೊಂಡಾಗ E ಡ್ಯಾಶ್ C ಬರ್ತದೆ. ಓಕೆನಾ? ಹಾಗೆ AE ಡ್ಯಾಶ್ ಇಂಟು 1 ತಗೊಂಡ್ರೆ AE ಡ್ಯಾಶ್ ಬರ್ತದೆ ಪ್ಲಸ್ E ಡ್ಯಾಶ್ C ಇಂಟು 1 ತಗೊಂಡ್ರೆ E ಡ್ಯಾಶ್ C ಬರ್ತದೆ. ಓಕೆನಾ? ದಿಸ್ ಪಾರ್ಟ್ ಕ್ಲಿಯರ್ ನಾ? EC ಪ್ಲಸ್ AE ಅಂತಂದ್ರೆ AE ಪ್ಲಸ್ EC ಅಂತಂದ್ರೆ AC ಗೆ ಸಮ, ಅಂದ್ರೆ AC ಡಿವೈಡೆಡ್ ಬೈ EC. ಓಕೆನಾ? ದೆನ್ ಇಸ್ ಈಕ್ವಲ್ ಟು AE ಡ್ಯಾಶ್ ಪ್ಲಸ್ E ಡ್ಯಾಶ್ C. ಅಂದ್ರೆ ಈ ಫಿಗರ್ ನೋಡಕ್ ಬಂದ್ರೆ AE ಡ್ಯಾಶ್ ಪ್ಲಸ್ E ಡ್ಯಾಶ್ C ಅಂದ್ರೆ AC ಡಿವೈಡೆಡ್ ಬೈ E ಡ್ಯಾಶ್ C. ಅಂದ್ರೆ ಈ AC ಮತ್ತೆ EAC ಕ್ಯಾನ್ಸಲ್ ಮಾಡಬಹುದಾ? AC EAC. ದೆನ್ EC is equal to E ಡ್ಯಾಶ್ C. ಅಂದ್ರೆ ನಮಗೆ ಇಷ್ಟೆಲ್ಲ ಪ್ರೊಸೀಜರ್ ಮಾಡಿದಾಗ ನಮಗೆ ಬಂದಿದ್ದು EC is equal to E ಡ್ಯಾಶ್ C. ಅಂತಂದ್ರೆ ಈ E ಡ್ಯಾಶ್ ಮತ್ತೆ E ಒಂದರಲ್ಲೇ ಕೋಯಿಸೈಡ್ ಆಗಿದಾವೆ, ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಇದಾವೆ. ಅಂತಂದ್ರೆ DE ಡ್ಯಾಶ್ ಪ್ಯಾರಲಲ್ ಟು DE. ಹೌದಾ? ಓಕೆನಾ? ನಾವು ಪ್ರೂವ್ ಮಾಡ್ಬೇಕಾದ್ರೆ ಏನು, BC ಪ್ಯಾರಲಲ್ ಟು D ಅಂದ್ರೆ BC ಪ್ಯಾರಲಲ್ ಟು D. ಆದ್ರೆ ನಮಗೆ ಬಂದಿದ್ದೇನು DE ಡ್ಯಾಶ್ ಪ್ಯಾರಲಲ್ ಟು D. ಆದ್ರೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಅಂದ್ರೆ DE ಡ್ಯಾಶ್ ಮಾಡ್ಬೇಕಾದ್ರೆ ನಾವು DE ಡ್ಯಾಶ್ ಪ್ಯಾರಲಲ್ ಟು BC ಅಂತ ನಾವು ಅನ್ಕೊಂಡಿದ್ದು ಅಲ್ವಾ? ನಾವು ಅಸ್ಯೂಮ್ ಪಾರ್ಟ್ ಅಲ್ಲಿ ಹೇಳಿದ್ದು ಅಸ್ಯೂಮ್ ದಟ್ DE ಡ್ಯಾಶ್ ಪ್ಯಾರಲಲ್ ಟು BC ಅಂತಂದ್ರೆ DE ಡ್ಯಾಶ್ ಪ್ಯಾರಲಲ್ ಟು BC ಅಂತಂದ್ರೆ ಇದು. ಬಟ್ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದು ಏನಂತ, DE ಡ್ಯಾಶ್ ಪ್ಯಾರಲಲ್ ಟು BC. ಇನ್ನೇ ಕನ್ಸ್ಟ್ರಕ್ಷನ್ ಪಾರ್ಟ್ ಅಂತಂದ್ರೆ ಇಲ್ಲಿ DE ಡ್ಯಾಶ್ ಪ್ಯಾರಲಲ್ ಟು BC ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದು ಬಿಕಾಸ್ ವಿ ಗೆಟ್ ಎ ಥಿಯರಮ್ ಥಿಯರಮ್. ಆದ್ರೆ ಇಲ್ಲಿ ಬಂದಿದ್ದೇನು DE ಡ್ಯಾಶ್ ಪ್ಯಾರಲಲ್ ಟು D ಅಂತಂದ್ರೆ DE ಡ್ಯಾಶ್ ಪ್ಯಾರಲಲ್ ಟು D ಅಂತಂದ್ರೆ ಈ DE ಡ್ಯಾಶ್ ಅನ್ನೋದು ಇದಕ್ಕೂ ಪ್ಯಾರಲಲ್ ಆಗಿದೆ ಮತ್ತು DE ಗೂ ಪ್ಯಾರಲಲ್ ಆಗಿದೆ ಮತ್ತೆ BC ಗೂ ಪ್ಯಾರಲಲ್ ಇದೆ. ಹೆನ್ಸ್ DE parallel to BC. So we proved. Then we move on to the problem. The problem statement is, in given figure, PH divided by SQ is equal to PT divided by TR and angle PST is equal to angle PRQ. Then we have to prove that PQR is a isosceles triangle. ಅಂದ್ರೆ in a given figure, ಇವಾಗ given figure ಕೊಟ್ಟಿದ್ದಾರೆ, ಅದು PQR is a triangle ಅಂತ ನೋಡಿದ್ರೆ ಗೊತ್ತಾಗುತ್ತೆ.
ಆ ಟ್ರಯಾಂಗಲ್ ಅಲ್ಲಿ ಟಿಎಸ್ ಡಿವೈಡೆಡ್ ಬೈ ಎಸ್ ಕ್ಯೂ ಅಂದ್ರೆ ಪಿಎಸ್ ಡಿವೈಡೆಡ್ ಎಸ್ ಕ್ಯೂ ಇಸ್ ಈಕ್ವಲ್ ಟು ಪಿಟಿ ಡಿವೈಡೆಡ್ ಬೈ ಟಿಆರ್. ಓಕೆನಾ? ದೆನ್ ಆಂಗಲ್ PST is equal to angle PRQ ಅಂದ್ರೆ angle PST is equal to angle PRQ. Then we have to prove. ಏನ್ ಪ್ರೂವ್ ಮಾಡಬೇಕು? PQR ಅಂದ್ರೆ PQR ಟ್ರಯಾಂಗಲ್ ಇದು ಒಂದು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ನಾವು ಪ್ರೂವ್ ಮಾಡಬೇಕು. ಅಂದ್ರೆ ಐಸೋಸೆಲೆಸ್ ಟ್ರಯಾಂಗಲ್ ಅಂದ್ರೆ ಏನು ನನಗೆ ಕ್ವೆಶ್ಚನ್ ಬರ್ತದೆ. ಐಸೋಸೆಲೆಸ್ ಟ್ರಯಾಂಗಲ್ ಅಂತಂದ್ರೆ ಎ ಟ್ರಯಾಂಗಲ್ any triangle which has two sides are equal. ಅಂದ್ರೆ ಈ ಟ್ರಯಾಂಗಲ್ ABC ನಲ್ಲಿ ಆಂಗಲ್ AB ಅಥವಾ ಸೈಡ್ ಲೈನ್ AB is equal to ಸೈಡ್ ಲೈನ್ AC ಅಂದ್ರೆ AB is equal to AC ಆದ್ರೆ ಇದೊಂದು ಐಸೋಸೆಲೆಸ್ ಟ್ರಯಾಂಗಲ್ ಅಂತ. ಅದೇ ಈ ಎರಡು ಸೈಡ್ಸ್ ಈಕ್ವಲ್ ಆದಾಗ ಈ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಥವಾ ಆಪೋಸಿಟ್ ಆಂಗಲ್ಸ್ in a triangle ಅಂದ್ರೆ angular triangle are equal ಅಂತಂದ್ರೆ angle ABC is equal to angle ACB. ನಮಗೆ ಈಗ ಐಸೋಸೆಲೆಸ್ ಟ್ರಯಾಂಗಲ್ ಅಂದ್ರೆ ಏನಂತ ಗೊತ್ತಾಯ್ತು. ಅಂದ್ರೆ ನಾವು ಪ್ರೂವ್ ಮಾಡಬೇಕಾದ್ರೇನು PQ is equal to PR ಅಂತ ನಾವು ಪ್ರೂವ್ ಮಾಡಬೇಕು. ಓಕೆನಾ? ಹಾಗೆ angle PQR is equal to PRQ ಅಂತ ನಾವು ಪ್ರೂವ್ ಮಾಡಬೇಕು. ಆಂಗಲ್ PRQ ಇವೆರಡು ನಾವು ಪ್ರೂವ್ ಮಾಡಿದ್ರೆ ಈ ಟ್ರಯಾಂಗಲ್ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ನಾವು ಪ್ರೂವ್ ಮಾಡಿದಂಗಾಗುತ್ತೆ. ಸೊ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಏನೇನ್ ಕೊಟ್ಟಿದ್ದಾರೆ ಅನ್ನೋದಾದ್ರೆ PS ಡಿವೈಡೆಡ್ ಬೈ SQ is equal to PT ಡಿವೈಡೆಡ್ ಬೈ TR ಅಂದ್ರೆ ಗಿವನ್ ಪಾರ್ಟ್ ಅಲ್ಲಿ PS divided by SQ is equal to PT divided by TR and also give angle PST is equal to angle PRQ ಅಂದ್ರೆ angle PST is equal to angle PRQ. Angle PST is equal to angle PRQ. ಹಾಗಾದ್ರೆ ನಾವು ಪ್ರೂವ್ ಮಾಡಬೇಕಾದ್ರೇನು PQR is an isosceles triangle ಅಂದ್ರೆ ಟು ಪ್ರೂವ್ ಪಾರ್ಟ್ ಅಲ್ಲಿ PQR is an isosceles triangle ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಆದ್ರೆ ಈ ಕೊಟ್ಟಿರೋ ಈ ಟ್ರಯಾಂಗಲ್ ಅಲ್ಲೇ ನಾವು ಇಟ್ ಇಸ್ an isosceles triangle ಅಂತ ಪ್ರೂವ್ ಮಾಡೋದ್ರಿಂದ ನಮಗೆ ಇಲ್ಲಿ ಯಾವುದೇ ಅಡಿಷನಲ್ ಡ್ರಾಯಿಂಗ್ಸ್ ಬೇಕಾಗಿಲ್ಲ. ಸೊ ಕನ್ಸ್ಟ್ರಕ್ಷನ್ ಪಾರ್ಟ್ ನಮಗೆ ಬೇಕಾಗಿಲ್ಲ. ಓಕೆನಾ? ದೆನ್ ಹೌದಾ, ಇಷ್ಟೆಲ್ಲ ನಾವು ಹೆಂಗ್ ಕಂಡುಹಿಡಿಯೋದು ಅನ್ನೋದು ನಾವು ಪ್ರೂವ್ ಪಾರ್ಟ್ ಅಲ್ಲಿ ನಾವು ಕಂಡುಹಿಡಿಯೋದು. ಹಿಂಗ್ ಇವನಲ್ಲಿ ಕೊಟ್ಟಿದ್ದಾರೆ PS ಡಿವೈಡೆಡ್ ಬೈ SQ is equal to PT ಡಿವೈಡೆಡ್ ಬೈ TR ಅಂತಂದ್ರೆ ಇದು ಒಂದು ಥಿಯರಮ್ ಥಿಯರಂ ತಾನೆ. ಈ ಥಿಯರಮ್ ಥಿಯರಂ ಬರ್ಬೇಕು ಅಂತಂದ್ರೆ ST ಪ್ಯಾರಲಲ್ ಟು QR ಆಗಿರಲೇಬೇಕು. ಅಂದ್ರೆ ನಮ್ ಥಿಯರಮ್ ಥಿಯರಂ ಏನಪ್ಪಾ ಅಂತಂದ್ರೆ ಈ ಒಂದು ಲೈನ್ ಡ್ರಾ ಆಗಿದೆ ಅಂತಂದ್ರೆ ಒಂದು ಸೈಡ್ ಆಫ್ ದಿ ಟ್ರಯಾಂಗಲ್ ಅಂದ್ರೆ QR ಗೆ ಪ್ಯಾರಲಲ್ ಆಗಿದ್ರೆ ಮಾತ್ರ ಈ ಎರಡು ರೇಷಿಯೋಸ್ ಸೇಮ್ ಇರ್ತವೆ. ಹಾಗಾಗಿ ST ಪ್ಯಾರಲಲ್ ಟು QR. ಓಕೆ, ST is parallel to QR. ಹಾಗಾಗಿ ಈ ಟ್ರಯಾಂಗಲ್ PQR ಅಲ್ಲಿ ನಾವು ಎರಡು ಟ್ರಯಾಂಗಲ್ ನ ತಗೋಬಹುದು. ಒಂದು ಆಂಗಲ್ ಟ್ರಯಾಂಗಲ್ PQR ಒಂದು, ಇನ್ನೊಂದು ಟ್ರಯಾಂಗಲ್ PST ಅಂದ್ರೆ ಆಂಗಲ್ PST. ಈ ತರ ಬಂದ್ರೆ ಟ್ರಯಾಂಗಲ್ PQR ಅಂದ್ರೆ PQR PST ಅಂದ್ರೆ ಇದು ಈಕ್ವಲ್. The ratios of the sides of a triangle are same when all the corresponding angles are equal. ನಮಗೆ ಈಕ್ವಿ ಆಂಗುಲರ್ ಟ್ರಯಾಂಗಲ್ ಬಗ್ಗೆ ನಮಗೆ ಗೊತ್ತು ಅಂತಂದ್ರೆ ಏನು? The ratios of the sides are same in a ಈಕ್ವಿ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಈಕ್ವಿ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಅದೇ ರೀತಿ ದ ಕರೆಸ್ಪಾಂಡಿಂಗ್ ಆಂಗಲ್ ಅಂತಂದ್ರೆ ಇನ್ನೊಂದು ಟ್ರಯಾಂಗಲ್ ಕರೆಸ್ಪಾಂಡಿಂಗ್ ಆಂಗಲ್ ಸೇಮ್ ಇರ್ತದೆ. ಅಂದ್ರೆ ಇವೆರಡು ಸೇಮ್ ಇದ್ದಾಗ ಮಾತ್ರ ನಾವು ಥಿಯರಮ್ ನ ಪ್ರೂವ್ ಮಾಡಬಹುದು. ಹಾಗೆ ಥಿಯರಮ್ ನ ಪ್ರೂವ್ ಆಗಿದೆ ಅಂತಂದ್ರೆ ಈ ಡಯಾಗ್ರಾಮ್ ಥಿಯರಮ್
ಇದನ್ನು ಪ್ರೂವ್ ಮಾಡಿದೆ ಅಂತಂದ್ರೆ ಇವು ಈಕ್ವಿ ಆಂಗ್ಯುಲರ್ ಟ್ರಯಾಂಗಲ್ ಆಗಿ ಇರ್ತವೆ. ಅಂತಂದ್ರೆ ಟ್ರಯಾಂಗಲ್ ಪಿ ಎಸ್ ಟಿ ಅಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಆರ್ ಈಕ್ವಿ ಆಂಗ್ಯುಲರ್ ಟ್ರಯಾಂಗಲ್ಸ್. So angle P is equal to angle P and angle S is equal to angle Q and then angle T is equal to angle R. So we write angle P is equal to angle P na, then angle Q is equal to angle S and also angle R is equal to angle T. By the definition of equiangular triangle, we get angle P is equal to angle P, and angle Q is equal to angle S, and angle R is equal to angle T. So we can write triangle angle PST is equal to angle PQR. Okay, now ಮೊದಲೇ ಗೊತ್ತು given ಅಲ್ಲಿ angle PST is equal to PRQ, ಅಂದ್ರೆ angle PST is equal to angle PRQ, angle PRQ. ಆದ್ರೆ ಇಲ್ಲೂ ಕೂಡ angle PQR is equal to angle PST, ಅಂದ್ರೆ ಇಲ್ಲೂ PST ಇದೆ, ಇಲ್ಲೂ PST ಇದೆ. ಈ PST PRQ ಗೆ ಈಕ್ವಲ್ ಆಗಿದೆ, ಅಂದ್ರೆ ಇಲ್ಲಿ PST PQR ಗೆ ಈಕ್ವಲ್ ಆಗಿದೆ ಅಂತಂದ್ರೆ angle PRQ is equal to angle PQR, ಅಂದ್ರೆ angle PRQ is equal to angle PQR. So we can write angle PQR is equal to angle PRQ. ಅಂದ್ರೆ ಈ angle same. ಅಂದ್ರೆ in isosceles triangle opposite angles are equal. ಈ angle PQR is equal to PRQ ಆದ್ರೆ ನಮಗೆ ಈ isosceles triangle ಗೊತ್ತಲ್ಲ, ಈ opposite angles ಸೇಮ್ ಇದ್ರೆ isosceles triangle ಅಂತೀವಿ. ಹಾಗೆ opposite sides equal ಆಗಿರ್ತವೆ. ಅಂದ್ರೆ we define PQ is equal to PR ಅಂತ ಹೇಳ್ತಾನೆ. ಸೊ ಅಂತಂದ್ರೆ ಈ ಸೈಡ್ ಈಕ್ವಲ್ ಆಗಿದೆ, ಮತ್ತು ಹಾಗೆ ಈ ಆಂಗಲ್ ಈಕ್ವಲ್ ಆಗಿದೆ. ಅಂದ್ರೆ ಆಪೋಸಿಟ್ sides are equal and opposite angles are equals, then we call PQR is a isosceles triangle. So PQR is an isosceles triangle. ಈ ಪ್ರಾಬ್ಲಮ್ ಅಲ್ಲಿ ಒಂದು ಟ್ರಯಾಂಗಲ್ ಕೊಟ್ಟಿದ್ರು, ಆ ಟ್ರಯಾಂಗಲ್ ನ PQR ಅಂತ ತಗೊಂಡು, ಹಾಗೆ ಅವರೇ ಗಿವನ್ ಅಂತಂದ್ರೆ ಅವರೇ ಕೊಟ್ಟಿರೋದು ಏನಪ್ಪಾ ಅಂದ್ರೆ PS divided by SQ is equal to PT divided by TR, ಅಂದ್ರೆ ರೇಷಿಯೋಸ್ ಆರ್ ಈಕ್ವಲ್. ರೇಷಿಯೋಸ್ ಆರ್ ಈಕ್ವಲ್ ಅನ್ನೋದು ಥಿಯರಮ್ ಥಿಯರಂ ನ ಪ್ರೂವ್. ಗೊತ್ತಾಯ್ತಾ? ಥಿಯರಮ್ ಥಿಯರಂ ನ ಪ್ರೂವ್ ಆದ್ರೆ ಅಂತಂದ್ರೆ ಈ ST ಅನ್ನೋ ಲೈನ್ QR ಗೆ ಪ್ಯಾರಲಲ್ ಆಗೇ ಇರಬೇಕು. ಸೊ ಪ್ರೂಫ್ ಅಲ್ಲಿ ನಾವು ST is equal parallel to TQR ಅಂತ ಬರಬಹುದು. ದೆನ್ ಅವರೇ ಕೊಟ್ಟಿರ್ತಾರೆ angle PST is equal to angle PRQ, ಅಂದ್ರೆ angle PST is equal to PRQ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಇವೆರಡು ಸಮ ಅಂದ್ರೆ ST ಈ ಲೈನ್ ST ಲೈನ್ ಮತ್ತೆ QR ಲೈನ್ ಸಮಾಂತರ ಅಂದ್ರೆ ಪ್ಯಾರಲಲ್ ಆಗಿದ್ರೆ ಈ PQR ಟ್ರಯಾಂಗಲ್ ಅಲ್ಲಿ ನಾವು ಎರಡು ಟ್ರಯಾಂಗಲ್ ನ ತಗೋಬಹುದು. ಯಾವ್ಯಾವ ಅಂದ್ರೆ PST ಮತ್ತೆ PQR. ಓಕೆನಾ? ಈ ಎರಡು ಟ್ರಯಾಂಗಲ್ ನ ತಗೊಂಡು ಇಲ್ಲಿ ಥಿಯರಮ್ ಡಿಫೈನ್ ಆಯ್ತು, ಹಾಗೆ ST ಪ್ಯಾರಲಲ್ ಟು QR ಡಿಫೈನ್ ಆಗಿದೆ. ಅಂತಂದ್ರೆ ನಾವಿಲ್ಲಿ ಈಕ್ವಿ ಆಂಗುಲರ್ ಟ್ರಯಾಂಗಲ್ ನ ಡೆಫಿನೇಷನ್ ಹೇಳ್ಬೋದು. ಈಕ್ವಿ ಆಂಗುಲರ್ ಟ್ರಯಾಂಗಲ್ ನ ಡೆಫಿನೇಷನ್ ಅಂತಂದ್ರೆ ದ ರೇಷಿಯೋಸ್ ಆಫ್ ದಿ ಸೈಡ್ಸ್ ಆರ್ ಸೇಮ್ ವೆನ್ the corresponding angles of a triangles are equal. ಅಂತಂದ್ರೆ ಈ ಎರಡು ಟ್ರಯಾಂಗಲ್ ನ ಕರೆಸ್ಪಾಂಡಿಂಗ್ ಆಂಗಲ್ಸ್ ಸೇಮ್ ಆದಾಗ ಈ ಒಂದು ಥಿಯರಮ್ ಥಿಯರಂ ಪ್ರೂವ್ ಆಗೋದು. ಹಾಗಾದ್ರೆ ಥಿಯರಮ್ ಥಿಯರಂ ಪ್ರೂವ್ ಆಗಿದೆ ಅಂತಂದ್ರೆ ಇದೊಂದು ಈಕ್ವಿಯಾಂಗುಲರ್ ಟ್ರಯಾಂಗಲ್ ಆಗುತ್ತೆ. ಅಂತಂದ್ರೆ angle P is equal to angle P ಆಗುತ್ತೆ, angle S is equal to
ಆಂಗಲ್ ಕ್ಯೂ ಆಗುತ್ತೆ ಅಂಡ್ ಆಂಗಲ್ ಆರ್ ಇಸ್ ಈಕ್ವಲ್ ಟು ಆಂಗಲ್ ಟಿ ಆಗುತ್ತೆ. ಓಕೆ, ದೆನ್ ಆಂಗಲ್ ಪಿ ಎಸ್ ಟಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಎಸ್ ಟಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಕ್ಯೂ ಆರ್ ಆಗುತ್ತೆ. ಆದ್ರೆ ನಮಗೆ ಗಿವನ್ ಅಲ್ಲೇ ಕೊಟ್ಟಿದ್ರು ಆಂಗಲ್ ಪಿ ಎಸ್ ಟಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಆರ್ ಕ್ಯೂ ಅಂತಂದ್ರೆ ಈಗ ಆಂಗಲ್ ಎಸ್ ಆಂಗಲ್ ಕ್ಯೂ ಗೂ ಸಮ ಇದೆ, ಆಂಗಲ್ ಆರ್ ಗೂ ಈಕ್ವಲ್ ಆಗಿದೆ. ಅಂದ್ರೆ ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಆರ್. ಅಂದ್ರೆ ಇನ್ ಐಸೋಸೆಲೆಸ್ ಟ್ರಯಾಂಗಲ್ ಡೆಫಿನೇಷನ್ ಅಂತಂದ್ರೆ ಆಪೋಸಿಟ್ ಆಂಗಲ್ಸ್ ಆರ್ ಸೇಮ್ ಅಂಡ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಅಂದ್ರೆ ಈ ಎಲ್ಲಾ ಈಕ್ವಾಂಗ್ಯುಲರ್ ಟ್ರಯಾಂಗಲ್ ನ ಡೆಫಿನೇಷನ್ ಇಂದ, ಹಾಗೆ ಥೇಲ್ಸ್ ನ ಥಿಯರಂ ನ ಡೆಫಿನೇಷನ್ ಇಂದ, ಹಾಗೆ ಕಾನ್ವಸ್ ಆಫ್ ಥೇಲ್ಸ್ ನ ಡೆಫಿನೇಷನ್ ಇಂದ ನಾವು ಇದೊಂದು ಪಿ ಕ್ಯೂ ಆರ್ ಒಂದು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಿದ್ವಿ.